आद्य अम्मा भगवान की, आज के आनंद की, लक्ष्मी नारायण की जय। जय बोलम्मा भगवान की। ಇವತ್ತು ಜೂನ್ 9ನೇ ತಾರೀಕು ಶ್ರೀ ಅಮ್ಮ ಭಗವಾನರ ಕಲ್ಯಾಣೋತ್ಸವ ಎಲ್ಲೆಡೆ ನಾವು ಆಚರಿಸ್ತಾ ಹೋಗ್ತೀವಿ. ನಾಳೆ ಮಾಡೋದ್ರ ಬದಲಾಗಿ ನಾವು ಇವತ್ತೇ ಮಾಡ್ತಾ ಇದ್ದೀವಿ, ಭಾನುವಾರ ಆದ್ರಿಂದ. ಇದರ ಸಂಕಲ್ಪ ಲೋಕ ಕಲ್ಯಾಣಕ್ಕೋಸ್ಕರ ನಡೆಯುತ್ತೆ. ಡೇ ಆಫ್ ರಿಲೇಶನ್ಶಿಪ್ಸ್ ಅಂತೇಳಿ ನಾವು ಆಚರಿಸ್ತೀವಿ. ಈ ಧರ್ಮದಲ್ಲಿ ಬಾಂಧವ್ಯ ಅತಿ ಮುಖ್ಯ ಆಗಿರುತ್ತೆ. ಪ್ರತಿಯೊಬ್ಬರು ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಬಾಂಧವ್ಯಗಳು, ಮುಖ್ಯವಾಗಿ ತಾಯಿ ತಂದೆಯರೊಟ್ಟಿಗೆ ಬಾಂಧವ್ಯ ಚೆನ್ನಾಗಿರ್ಬೇಕು. ಆನಂತರ ಮದುವೆ ಆದವರಲ್ಲಿ ದಾಂಪತ್ಯದ ಬಾಂಧವ್ಯ, ಈ ಎರಡು ಬಾಂಧವ್ಯ ಚೆನ್ನಾಗಿದ್ದಲ್ಲಿ ಅನುಗ್ರಹ ಬಹಳ ಸುಲಭ. ಶ್ರೀ ಭಗವಾನ್ ಹೇಳ್ತಾರೆ, ಅನುಗ್ರಹ ಯಾವಾಗ ಚೆನ್ನಾಗಿ ಪಡಿತಾ ಹೋಗ್ತೀವೋ ಡೆಫಿನೆಟ್ ಆಗಿ ನಾವು ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಸಮೃದ್ಧಿಯನ್ನ ಪಡಿತೀವಿ. ನಾವು ಅನುಗ್ರಹನ ಪಡಿಬೇಕಂದ್ರೆ ಬಾಂಧವ್ಯಗಳು ಮುಖ್ಯವಾದ ಒಂದು ಭಾಗ ತಗೊಳುತ್ತೆ, ಅದು ಮೂಲ ಆಗಿರುತ್ತೆ. ಸೊ ಬಾಂಧವ್ಯ ಚೆನ್ನಾಗಾಗ್ತಾ ಆಗ್ತಾ ತಮ್ಮ ಭಗವಂತನೊಟ್ಟಿಗೆ ಬಾಂಧವ್ಯ ಸಹ ಚೆನ್ನಾಗಾಗ್ತಾ ಹೋಗುತ್ತೆ. ಇಲ್ಲಿ ಇದೇ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು ಅಂತ ಯಾವುದೂ ನಿಷ್ಠೆ ಇರೋದಿಲ್ಲ. ಆದ್ರೆ ತಮ್ಮ ಇಚ್ಛೆ ಪ್ರಕಾರ, ತಮ್ಮ ಇಷ್ಟ ದೇವ್ರು ಯಾರಿರ್ತಾರೋ ಅವರೊಟ್ಟಿಗೆ ನೀವು ಬಾಂಧವ್ಯ ಬೆಳೆಸ್ಕೊಳ್ಬೋದು. ಇಲ್ಲಿ ಕೊಡುವಂತಹ ಜ್ಞಾನ, ಶ್ರೀ ಅಮ್ಮ ಭಗವಾನ್ ಕೊಡುವಂತಹ ಜ್ಞಾನ ಪಡಿತೀರಾ. ಆ ಜ್ಞಾನದ ಪ್ರಕಾರವಾಗಿ ನಾವು ಯಾವ ರೀತಿಯಲ್ಲಿ ಅವಲೋಕನೆ ಮಾಡ್ಬೇಕನ್ನೋದನ್ನ ತಿಳಿಸ್ತೀವಿ, ಯಾವ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಬೇಕನ್ನೋದನ್ನ ತಿಳಿಸ್ತೀವಿ. ಮತ್ತು ಆನಂದ ಸೋಮಾತೀರ್ಥ ಮತ್ತು ದೀಕ್ಷೆಗಳನ್ನದಿರುತ್ತೆ. ಈ ಎಲ್ಲಾನು ಅನುಗ್ರಹದ ಭಾಗವಾಗಿರುತ್ತೆ. ತಾವು ಕಲಿಯೋದ್ರ ಜಾಗದಲ್ಲಿ ಅನುಗ್ರಹ ಬರ್ತಾ ಹೋಗುತ್ತೆ. ಇಲ್ಲಿ ಕಲಿಯುಗದಿಂದ ಸ್ವರ್ಣಯುಗಕ್ಕೆ ನಾವು ಪ್ರಯಾಣ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಈಗಷ್ಟೇ ನಾವು ಸ್ವರ್ಣಯುಗದ ಕಾರ್ಯಕ್ರಮ ಮುಗಿಸಿದ್ವಿ. ಈ ಸಮಯದಲ್ಲಿ ಎಷ್ಟೋ ಜನರು, ಈಗಾಗಲೇ ಸಾವಿರಾರು ಜನರು ಸ್ವರ್ಣಯುಗಕ್ಕೆ ಪ್ರಯಾಣ ಮಾಡಿದಾಯ್ತು. ಈ ಸಮಯದಲ್ಲಿ ಕಲಿಯುಗನು ಸ್ವರ್ಣಯುಗನು ಎರಡು ಪ್ಯಾರಲಲ್ ಆಗಿ ನಡೀತಾ ಇದೆ. ಆದ್ರೆ ನಮ್ಗೆ ಸಾವಿರಾರು ಜನರು ಸ್ವರ್ಣಯುಗಕ್ಕೆ ಬಂದ ಹಾಗೆ ಈಗಾಗಲೇ ಇನ್ನ ಹೆಚ್ಚು ಜನರು ಅದಕ್ಕೆ ಸಹಕರಿಸಿ ಸ್ವರ್ಣಯುಗಕ್ಕೆ ನಾವು ಪ್ರಯಾಣ ನಡೆಸ್ಬೇಕಿರುತ್ತೆ, ಹೆಜ್ಜೆ ದಾಟ್ಬೇಕಿರುತ್ತೆ ಕಲಿಯುಗದಿಂದ. ಆಗ ಮಾತ್ರನೇ ಸ್ವರ್ಣಯುಗದಲ್ಲಿ ಶ್ರೀ ಭಗವಾನ್ ಹೇಳ್ತಾರೆ, ಅಂತರಂಗದಲ್ಲಿ ಆನಂದದ ಸ್ಥಿತಿಯಲ್ಲಿ ಇರ್ತಾರೆ, ಬಹಿರಂಗದಲ್ಲಿ ಸಮೃದ್ಧಿಯನ್ನ ಪಡಿತಾ ಹೋಗ್ತಾರೆ. ಇದು ಸಾಧ್ಯ ಆಗೋದು ಸ್ವರ್ಣಯುಗದಲ್ಲಿ ಮಾತ್ರನೇ. ಇದಕ್ಕೆ ಸಾಧ್ಯ ಆಗುವಂತಹ ಮಾರ್ಗ ನಾವಿಲ್ಲಿ ಕೊಡ್ತಾ ಇದೀವಿ ಶ್ರೀ ಅಮ್ಮ ಭಗವಾನ್ ಅನುಗ್ರಹದಲ್ಲಿ. ಪ್ರತಿಯೊಬ್ರು ಸಹ ಅಂತರಂಗದಲ್ಲಿ ಕಾರಣ ಇಲ್ಲದ ಆನಂದನ ಪಡೆಯೋಕೆ ಇಲ್ಲಿ ಅನುಗ್ರಹಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಮನುಷ್ಯನ ಯಾವುದೇ ಸಮಸ್ಯೆಗೆ, ಯಾವುದೇ ದುಃಖಕ್ಕೆ ಒಂದೇ ಕಾರಣ, ಅಂತರಂಗದಲ್ಲಿ ಆನಂದದ ಸ್ಥಿತಿ ಇಲ್ಲದೆ ಇರುವಂತ ಕಾರಣ. ಆ ಜಾಗದಲ್ಲಿ ಅನುಗ್ರಹದಲ್ಲಿ ನಾವಿವತ್ತು ಚೈತನ್ಯದಲ್ಲಿ ಬದಲಾವಣೆ ಆಗ್ತಾ
ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಅಂತರಂಗದಲ್ಲಿ ಬಹಿರಂಗದಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಬಾಂಧವ್ಯಗಳು ಕೀರ್ತಿ ಪ್ರತಿಷ್ಠೆ ಆಗಿದ್ರು ಸಹ ಎಲ್ಲ ರೀತಿಯಲ್ಲಿ ಮನುಷ್ಯ ಆರಾಮಕ್ಕೆ ಅನುಗ್ರಹನ ಪಡಿತಾ ಇದ್ದಾರೆ. ಶ್ರೀ ಭಗವಾನ್ ತಿಳಿಸ್ತಾರೆ, ಹೊರಗಿನ ಪ್ರಪಂಚ ಅಂತರಂಗದ ಪ್ರಪಂಚದ ಪ್ರತಿಬಿಂಬ ಅಂತೇಳಿ. ಈ ಒಂದು ಜ್ಞಾನ ಬೋಧನೆಯನ್ನ ಹಿಡಿದಾಗ ನಾವೆಲ್ಲರೂ ಕೆಲಸ ಮಾಡ್ಕೊಳ್ಳೋದು ಈ ಧರ್ಮದಲ್ಲಿ ಅಂತರಂಗದ ಪ್ರಪಂಚದ ಮೇಲೆ. ಬಹಿರಂಗದಲ್ಲಿ ನಾವು ಬದಲಾವಣೆಗಳನ್ನ ಕಾಣ್ತಾ ಹೋಗ್ಬೋದು. ಸೊ ನಿರಂತರವಾಗಿ ನಾವು ಅಂತರಂಗದಲ್ಲಿ ಕೆಲಸ ಮಾಡ್ಕೊಳ್ತಾನೆ ಹೋಗ್ತೀವಿ. ಪ್ರತಿ ದಿವಸ ಸಂಸ್ಕಾರ ಶುದ್ಧಿ ಮೂಲಕ ಮಾಡ್ಕೊಳ್ತೀವಿ, ಹೋಮ ಪ್ರಕ್ರಿಯೆಗಳ ಮೂಲಕ ಮಾಡ್ಕೊಳ್ತೀವಿ, ನಾನಾ ರೀತಿಯಲ್ಲಿ ದೀಕ್ಷಾ ದರ್ಶನಗಳ ಮೂಲಕ ಅಂತರಂಗದಲ್ಲಿ ಕೆಲಸ ನಡೀತಾ ಹೋಗುತ್ತೆ. ಈ ಪ್ರಯಾಣ ನಿರಂತರವಾಗಿ ಸಾಗ್ತಾ ಹೋಗುತ್ತೆ. ಇದಕ್ಕೆ ನಾವು ಮುಕ್ತಿ ಮತ್ತು ಮೋಕ್ಷ ಅಂತ ಸಹ ಹೇಳ್ತೀವಿ. ಈ ಪ್ರಯಾಣದಲ್ಲಿ ತಾವೆಲ್ಲರೂ ಭಾಗಿಯಾಗಿ ತಮ್ಮ ಜೀವನನ ಅದ್ಭುತವಾಗಿ ಮಾಡ್ಕೊಳ್ತಾ, ತಮ್ಮ ಭಗವಂತನ ಕಂಡುಕೊಳ್ತಾ, ತಾವು ಯಾವುದೇ ಮತ ಧರ್ಮದವರಾಗಿರ್ಬೋದು, ಯಾವುದೇ ದೇವರ ಒಂದು ಫಾಲೋವರ್ಸ್ ಆಗಿರ್ಬೋದು, ಯಾವುದೇ ಗುರುಗಳ ಫಾಲೋವರ್ಸ್ ಕೂಡ ಆಗಿರ್ಬೋದು, ಇಲ್ಲಿ ತಾವು ಏನ್ ಕಲಿತಿರೋ ಅಂತರಂಗದಲ್ಲಿ ಕಾಂಟೆಂಪ್ಲೇಟ್ ಮಾಡ್ತಾ, ಅವಲೋಕನೆ ಮಾಡ್ಕೊಳ್ತಾ ತಮ್ಮ ಜೀವನದಲ್ಲಿ ಅನುಗ್ರಹ ಪಡೆಯುವಂತಹ ಸುಲಭ ಮಾರ್ಗ, ಸರಳ ಮಾರ್ಗ, ಅತಿ ಶಕ್ತಿಯುತವಾದ ಮಾರ್ಗವಾಗಿರುತ್ತೆ. ಸೊ ಇವತ್ತಿನಿಂದನೇ ಎಲ್ಲರೂ ಪ್ರಯಾಣ ಶುರು ಮಾಡ್ತಾ ಬನ್ನಿ. ಯಾವುದೇ ನೀವು ಕೇಳ್ಬೇಕಂತಂದ್ರೂ, ಏನೇ ಡೌಟ್ಸ್ ಇದ್ರು ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಹಳಷ್ಟು ರೀತಿಯಲ್ಲಿ ಪ್ರೋಗ್ರಾಮ್ಸ್ ಆಗ್ತಾ ಇರುತ್ತೆ. ಈ ತಿಂಗಳ ಪೂರ್ತಿ ಎಲ್ಲ ಜಾಗದಲ್ಲಿನೂ ಸಹ ಅವ್ರಿಗೆ ಸೌಕರ್ಯ ಇರುವಾಗ ಶ್ರೀ ಅಮ್ಮ ಭಗವಂತ ಕಲ್ಯಾಣೋತ್ಸವಕ್ಕೆ ಭಾಗವಹಿಸಿ ಅವರು ಒಂದು ಕಾರ್ಯಕ್ರಮಗಳ ಮೂಲಕ ಅವರ ಅನುಗ್ರಹನ ಪಡಿತಾ ಹೋಗ್ತಾರೆ. ಇವತ್ತು ನಾವಿಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದೀವಿ, ಬೆಳಗಾಂ ಆಲಯ ಒಂದು ಜಾಗದಲ್ಲಿ. ಸೊ ತಾವು ಸಹ ಬೇರೆ ಎಲ್ಲಿ ಸಹ ಈ ರೀತಿಯಲ್ಲಿ ಆಚರಣೆಯನ್ನ ಮಾಡ್ಬೋದು ಅನುಗ್ರಹಕ್ಕೋಸ್ಕರ. ಸೊ ಯಾವುದೇ ಒಂದು ತಮಗೆ ಡೀಟೇಲ್ಸ್ ಬೇಕಿದ್ರು ಸಹ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಲ್ಲರಿಂದನೂ ನಾವು ಸಹ ಸಹಕರಿಸ್ತೀವಿ. ಇದಕ್ಕೆ ಹೆಚ್ಚು ಜನರು ಭಾಗವಹಿಸಿ ಸ್ವರ್ಣಯುಗಕ್ಕೆ ಬಂದು ಆದಷ್ಟು ಬೇಗ ಕಲಿಯುಗನ ದಾಟ್ಬೇಕನ್ನೋದನ್ನ ಸಹ ಕೋರ್ಕೊಳ್ತಾ ಇದೀವಿ. ಎಲ್ಲರಿಗೆ ನಮಸ್ತೆ.